ಹಡಿ ಅಂತ ಕರೀತಾರೆ. ಯಾಕಂತ ಹೇಳಿದ್ರೆ ಇದು ಸ್ವರ್ಗದ ಬಾಗಿಲು. ಇಲ್ಲಿಂದ ಯಾತ್ರೆ ಸ್ಟಾರ್ಟ್ ಆಗುವಂಥದ್ದು. ಹರ ಮತ್ತು ಹರಿ ಅನ್ನೋದನ್ನು ಅಂತ ಹೇಳಿದ್ರೆ ಕೇದಾರನಾಥ್ ಮತ್ತೆ ಬದ್ರಿನಾರಾಯಣ ಇದನ್ನಲ್ಲ, ಕೇದಾರನಾಥನ ದರ್ಶನ ಮಾಡ್ಬೇಕಂದ್ರೆ ಸ್ವರ್ಗದ ಬಾಗಿಲು ಅಂತ ಕರೀತಾರೆ. ಈ ಸ್ವರ್ಗದ ಬಾಗಿಲಿಂದ ನಾವು ಹೋಗ್ಬೇಕು. ಸ್ವರ್ಗದ ಬಾಗಿಲು ಮುಖಾಂತರ ನಾವು ಅನ್ಕೋಬೇಕು. ಹಾಗೆಯೇ ಈ ಹರಿದ್ವಾರವನ್ನ ಎರಡು ದೇವತೆಗಳ ಕಾಪಾಡ್ತಾರೆ. ಒಂದು ಮಾನಸ ದೇವಿ, ಇನ್ನೊಂದು ಚಂಡಿ ದೇವಿ ಅಂತ ಕರೀತಾರೆ. ಮಾನಸ ದೇವಿ ಮತ್ತೆ ಚಂಡಿ ದೇವಿ ಅಂತ ಕರೀತಾರೆ. ನಿಮಗೆ ಮಾನಸ ದೇವಿಯನ್ನು ನಾವು ತೋರಿಸ್ತೀವಿ. ಚಂಡಿ ದೇವಿಗೆ ಹೋಗ್ಲಿಕ್ಕೆ ನಮಗೆ ಸಮಯಾವಕಾಶ ಇರುವುದಿಲ್ಲ. ಏನಾದ್ರು ನಾವು ರಿಷಿಕೇಶನಿಂದ ಬೇಗ ಬಂದಿದ್ದರೆ ನಾವು ಹೋಟೆಲ್ಗೆ ಬಂದ ಮೇಲೆ ನಿಮ್ಗೆ ಅಡ್ಡ ಮಾಡಿ ಕಳಿಸ್ತೀವಿ. ನೀವು ಬೇಕಾದ್ರೆ ಚಂಡಿ ದೇವಿಗೆ ಹೋಗಿಬೇಕಾದ್ರೆ ಬರ್ಬೋದು. ಅವತ್ತಿನ ದಿನ ನಾವು ಹೇಳಿದ ಟೈಮಿಗೆ ನೀವೆಲ್ಲ ಬಂದರೆ ಮಾತ್ರ ಆಗ್ತದೆ. ಇಲ್ಲಾಂದ್ರೆ ಯಾವುದು ಕೂಡ ಯಾವ ಪ್ರೋಗ್ರಾಮ್ ಕೂಡ ಆಗುದಿಲ್ಲ. ನೋಡಿ ಅಲ್ಲಿ ಕಾಣಿಸ್ತಾ ನೋಡಿ, ನಾನು ಹೋಗ್ಬೇಕಾದ ದಾರಿನ ಬೇರೆ